ಕೆಮಿಕಲ್ ರಿಯಾಕ್ಷನ್ ನಿಂದ ಈ ಸ್ಫೋಟವಾಯ್ತಾ ಅನ್ನುವಂತಹ ಪ್ರಶ್ನೆ. ಇಡೀ ರಾತ್ರಿ ಗ್ಯಾಸ್ ಲೀಕ್ ಆಗಿರುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಸ್ಥಳ ಪರಿಶೀಲನೆ ನಡೆಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಈ ಮಾಹಿತಿ ಸಿಕ್ಕಿದೆ. ಸ್ಫೋಟಗೊಂಡ ಮನೆಯಲ್ಲಿದ್ದಂತಹ ಸಿಲಿಂಡರು ಖಾಲಿಯಾಗಿರುವ ವಿಚಾರ ಗೊತ್ತಾಗ್ತಿದೆ. ನಿನ್ನೆಯೇ ಸಿಲಿಂಡರ್ ಖಾಲಿಯಾಗಿತ್ತು ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನಿನ್ನೆ ಗ್ಯಾಸ್ ಖಾಲಿಯಾಗಿದ್ದ ಕಾರಣ ಹೋಟೆಲ್ನಿಂದ ತಿಂಡಿಯನ್ನು ತಂದು ತಿಂದಿದ್ವಿ. ಬೆಳಗ್ಗೆ 8 ಗಂಟೆ 10 ನಿಮಿಷಕ್ಕೆ ಸ್ಫೋಟ ಆಗಿದೆ ಅಂತ ಹೇಳಿ ಕುಟುಂಬಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇದ್ದಕ್ಕಿದ್ದ ಹಾಗೆ ಸ್ಫೋಟ ಆಗಿದ್ಯಾಕೆ? ಅದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮುಖ್ಯವಾಗಿ ಈ ಏರಿಯಾ ಹೇಗಿದೆ, ಜೊತೆಗೆ ಇಲ್ಲೇನಾದರೂ ಗ್ಯಾಸ್ ರಿಫಿಲ್ಲಿಂಗು ಅಥವಾ ಈ ಸ್ಫೋಟಕಗಳನ್ನು ಸ್ಟಾಕ್ ಇಟ್ಟಿರುವಂತಹದ್ದು ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಏನು ಡೀಟೇಲ್ ಸಿಗ್ತಾ ಇದೆ ಸ್ಥಳದಿಂದ ಅಂತ ಹೇಳಿ? ಪ್ರೇಮ್, ಈ ಒಂದು ಸ್ಫೋಟಕ್ಕೆ ಕಾರಣ ಇನ್ನೂ ಕೂಡ ನಿಗೂಢ. ಅಧಿಕೃತವಾಗಿ ಯಾವ ಒಂದು ಅಂಶ ಇದಕ್ಕೆ ಸ್ಫೋಟಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಈವರೆಗೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ತನಿಖೆಯನ್ನು ನಡೀತಾ ಇದೆ ಅಂತ ಮಾತ್ರ ಹೇಳಿದರು. ಆದರೆ ಅಗ್ನಿಶಾಮಕ ದಳ ಸಿಬ್ಬಂದಿಯ ಒಂದಿಷ್ಟು ತಂಡ ಏನಿದೆ ಅದು ಪ್ರಾಥಮಿಕ ಮಾಹಿತಿ ಪ್ರಕಾರ ರಾತ್ರಿ ಇಡೀ ಏನು ಸೋರಿಕೆ ಆಗಿ ಸಿಲಿಂಡರ್ ಸೋರಿಕೆ ಆಗಿ ಕೆಮಿಕಲ್ ರಿಯಾಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಆದರೆ ಅಧಿಕೃತವಾಗಿ ಅದನ್ನು ಹೇಳಿಲ್ಲ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಈಗ ಘಟನಾ ಸ್ಥಳಕ್ಕೆ CM ಅವರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ಇಲ್ಲಿಗೆ ಬಂದು ಈ ಒಂದು ಸ್ಥಳವನ್ನು ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಘಟನೆಗೆ ಕಾರಣ ಏನು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ. ಸುಮಾರು 13 ಮನೆಗಳಿಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಜೊತೆಗೆ 9 ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಅದರಲ್ಲಿ 8 ವರ್ಷದ ಬಾಲಕ ಮುಬಾರಕ್ ಮೃತಪಟ್ಟಿದ್ದಾನೆ. ಕೆಲವರು ಅವಶೇಷಗಳಡಿ ಸಿಲುಕಿದ್ರು. ಸ್ಥಳೀಯರೇ ಬಂದು ಅವರನ್ನು ರಕ್ಷಣೆ ಮಾಡಿದ್ರು. ಸೊ ರಕ್ಷಣೆಗೆ ಒಳಗಾದಂಥವ್ರು ಮತ್ತೆ ಚಿಕಿತ್ಸೆಯನ್ನು ಪಡೆದು ಒಬ್ಬರು ಬಂದಿದ್ದಾರೆ. ಇವರು ಒಬ್ಬರು ಅಜ್ಜ, ಅವರು ತಲೆಗೆ ಗಾಯ ಆಗಿದೆ. ಈಗ ಅವ್ರಿಗೆ ಬ್ಯಾಂಡೇಜನ್ನು ಹಾಕಿ ಈಗ ಮತ್ತಿಲ್ಲಿಗೆ ಬಂದಿದ್ದಾರೆ. ಸೊ ಇವ್ರನ್ನ ಮಾತನಾಡಿಸ್ತೀನಿ. ಸರ್, ನೀವು ಎಲ್ಲಿದ್ರಿ? ಎಲ್ಲೆಲ್ಲಿ ಪೆಟ್ಟಾಗಿದೆ? ತಲೆಗೆ ಪೆಟ್ಟಾಗಿದೆ, ಅದು ತೊಳಗೆ ಹಾಕಿದೆ. ಸೈಡಲ್ಲಿ ಕೈ ಕಾಲೆಲ್ಲ ಎತ್ತು ಬಿದ್ದಿದೆ. ಮನೆಯಿಂದ ಆಚೆ ಬೇಸಿಗೆ ಸ್ನಾನ ಮಾಡೋಕ್ಕೆ ಅಂತ ಬಂದಾಗ ಆಗಿದ್ದು. ಆದಮೇಲೆ ನನಗೆ ಜ್ಞಾಪಕ ಇಲ್ಲ ಏನಾಯಿತು. ನೀವೇನು ಶೀಟ್ ಮನೆಯಲ್ಲೇ ಇದ್ರಾ? ಹೆಂಗೆ ಬಂದರು ಹೊರಗಡೆ? ಬೇಸೇಜ್ ಇದೆ ಮನೆ, ನಮ್ಮ ಮನೆ ಬಾಗಿಲು ಹಿಂಗೆ ಬಚ್ಚಿಲ್ಲ ಆಚೆ ಬಂದಿದ್ದು. ಹೊರಗಡೆ ಇದ್ರಿ ನೀವು? ಹೊರಗಡೆ ಬಂದಿದ್ದು ಅವಾಗ ತಾನೆ. ನೋಡಿದಾಗ ಹೆಂಗಿತ್ತು ಸರ್? ಅಲ್ಲಿ ಎಷ್ಟು ಜನ ಅಲ್ಲಿ ಇದ್ರು? ಒಳಗೆ ಎಷ್ಟು ಜನ ಸಿಕ್ಕಾಕೊಂಡಿದ್ರು? ಅದು ನಾವಿರೋದು ಲಾಸ್ಟ್ ಮೂಲೆಯಲ್ಲಿ, ನಮ್ಗೆ ಅದೆಲ್ಲ ಗೊತ್ತಾಗೋದು. ಓಕೆ, ನೀವು ಎಲ್ಲಿ ಅದೇ ಮನೆಯಲ್ಲೇ ಇದ್ರಾ? ಎಲ್ಲಿದ್ರಿ? ಹೊರಗಡೆ ಸರ್, ಹಿಂದಿ ಅವರು ಸರ್ अंदर था पूरा. इसको देखो 3 टाका भी मार के आया. ನೋಡಿ, ಇವ್ರಿಗೂ ಕೂಡ ಒಂದು ಶೀಟ್ ಮನೆಯಲ್ಲಿ ಇದ್ರು. ಇವ್ರಿಗೂ ಕೂಡ ಪೆಟ್ಟಾಗಿದೆ. ಸೊ ಆಪ್ ಲೋಗ್ ಕಿಧರ್ थे? अंदर लेटे सोया था. सोले को था, वो सीट गिर गया. 9 बजे जागते थे, वो 8 बजे का आस्था हुआ. मैं सोया था, मैं कम्बल लेके बाहर को भागा. मैं गिलासों पे चल के देखो, मेरा भी गिलासों भी पायों में गिलास भी लगा. कितना लोग थे अंदर? मैं 5 लोग थे. ಓಕೆ, ಇವರ ಕಾಲು ಅಂದರೆ ಅದು ಏನು ಮನೆ ಕೆಳಗೆ ಬೀಳ್ತಾ ಇದ್ದಂಗೆ, ಗೋಡೆಗಳು ಕೆಳಗೆ ಬೀಳ್ತಾ ಇದ್ದಂಗೆ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಅಷ್ಟರ ಒಳಗೆ ಗ್ಲಾಸ್ಗಳೆಲ್ಲವೂ ಕೂಡ ಅಲ್ಲಿ ಪೀಸ್ ಆಗಿದ್ವು. ಅದರ ಮಧ್ಯದಲ್ಲೇ ಅವರು ಹೊರಗಡೆ ಬರ್ತಾರೆ. ಕಾಲು ಕೂಡ ಚುಚ್ಕೊಳ್ಳುತ್ತೆ. ಸೊ ಹೀಗೆ ಅವ್ರಿಗೂ ಕೂಡ ಪೆಟ್ಟಾಗಿದೆ. ಜೊತೆಗೆ ಇವರು ಕೂಡ ಒಳಭಾಗದಲ್ಲಿದ್ದರು. ಒಟ್ಟು ಆ ಶೀಟ್ ಮನೆಯಲ್ಲಿ 5 ಜನ ಇದ್ರು. आप लोग किधर थे? क्या हुआ था वो मोमेंट? अंदर था एकदम. थोड़ा मैं काम करने को था, क्या कि सोच के आज 15 अगस्त ना कर को मैं लालबाग में गाड़ी डालेगा, भेलपुरी पानीपुरी वाला साहब उधर गाड़ी डालेगा करके काम रेडी करने को था. उतने में ब्लास्ट हुआ बम करके. पूरा सीट पूरा अंदर आया. ये ने सोले को था, इसके ऊपर सर पे इधर गिरा. 2-3 टाका आया इसको. अभी मैं डालने को आया. और मेरा बच्ची स्कूल को जाके था, उसको क्या भी नहीं हुआ. वो कोई भी नहीं थे क्या इधर? बच्चा मेरा एक ही बच्चा था, वो स्कूल चला गया था. हम 4 लोग अंदर थे. और 4 लोग को भी थोड़ा मार पड़ा, क्या भी नहीं. इसको ज़्यादा हो गया, थोड़ा 3 टाका मार के आया सर. ಪ್ರೇಮ್, ಈ ಒಂದು ನಿಗೂಢ ಸ್ಫೋಟದ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಸ್ಥಳೀಯರಿಗೂ ಕೂಡ ಆತಂಕ ಇದೆ. ಆದರೆ ಪೊಲೀಸರ ವರದಿಗಳು ಅಥವಾ ಮೂಲಗಳ ಪ್ರಕಾರ ಇನ್ನೂ ಕೂಡ ಖಚಿತತೆ ಇಲ್ಲ ಸಿಲಿಂಡರ್ ಸೋರಿಕೆಯಿಂದನೇ ಈ ಒಂದು ಸ್ಫೋಟ ಆಯ್ತಾ ಅನ್ನುವಂಥದ್ದು. ಆದರೆ ಹಾಗಿದ್ರೆ ಈ ನಿಗೂಢ ಸ್ಫೋಟ ಎಲ್ಲಿಂದ ಆಯಿತು, ಅಸಲಿಗೆ ಕಾರಣ ಏನು ಎಂಬುದರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಖುದ್ದು ಘಟನಾ ಸ್ಥಳಕ್ಕೆ CM ಕೂಡ ಭೇಟಿಯನ್ನು ನೀಡಲಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಕ್ಕಪಕ್ಕದ ಮನೆಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಕೂಡ ಆಗಿದೆ. ಪ್ರೇಮ್,